ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ತೋರಿಸ್ಕೊಡ್ತೀನಿ. ನಿಮಗೆ ಯಾವ ರೀತಿ ಎಲ್ಲ ಇರುತ್ತೆ, ಏನೆಲ್ಲ ತಪ್ಪನ್ನ ಮಾಡಬಾರ್ದು, ಯಾವ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನನಗೆ ಒಬ್ಬರು ಕಸ್ಟಮರ್ ಬಂದಿದ್ದರು. ಅವ್ರು ನನ್ನ ಹತ್ರ ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ಕೊತಿದ್ರು. ಆದರೆ ಅರ್ಜೆಂಟಿಗೆ ಒಂದು ಬ್ಲೌಸ್ನ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಅದನ್ನು ನನಗೆ ತಂದು ತೋರಿಸಿದ್ರು. ಅದಕ್ಕೋಸ್ಕರ ನಿಮಗೆ ಅದೇ ಒಂದು ವಿಡಿಯೋ ಆಗುತ್ತೆ. ಇದರಲ್ಲೆಲ್ಲ ನಾವು ಹೊಸ್ದಾಗಿ ಕಲ್ತಿರುವಂಥವ್ರು ಎಷ್ಟೆಲ್ಲ ತಪ್ಪನ್ನ ಮಾಡ್ತಿರ್ತೀರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾವು ಅಂದ್ಕೊಂಡಿರ್ತೀರಾ ನಾವು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀವಿ. ಅವರು ಈಗ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಅಂದರೆ ಅವ್ರು ಸ್ಟಿಚ್ ಮಾಡಿ ಕೊಟ್ಟ ತಕ್ಷಣವೇ ಅವ್ರು ಹಾಕಿ ನೋಡಿದ್ರು ಕರೆಕ್ಟಾಗಿದೆ, ಅವ್ರು ನೆಕ್ಸ್ಟ್ ನಮ್ಮ ಹತ್ರನೇ ಬರ್ತಾರೆ ಅಂತ ನಾವು ಅನ್ಕೋತೀವಿ. ಅದು ತಪ್ಪು. ಆ ರೀತಿ ಇರಲ್ಲ. ಕೆಲವೊಬ್ಬರು ಕಸ್ಟಮರು ತುಂಬ ನೋಡ್ತಾರೆ. ಯಾಕೆಂದರೆ ನಾವು ಇವಾಗ ಕರೆಕ್ಟಾಗಿ ಫಿಟ್ಟಿಂಗ್ ಇದೆ ಅಂತ ಅಂದ್ಕೊಂಡ್ರೆ ಸಾಲದು, ಅದು ಮುಂದಕ್ಕೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಅದು ಬಾಳಿಕೆ ಬರುತ್ತೆ ಅನ್ನೋದನ್ನು ಕೂಡ ನೋಡ್ತಾರೆ ಕಸ್ಟಮರ್. ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ನಾವು ಕೆಲವೊಂದನ್ನು. ಬರೀ ಈ ಟೈಮಿಗೆ ಮಾತ್ರ ಅದು ಕರೆಕ್ಟಾಗಿದೆ, ಅದು ಆ ರೀತಿ ಸ್ಟಿಚ್ ಮಾಡಿಕೊಟ್ಟಿರೋದ್ರಿಂದ ಅವ್ರು ನನಗೆ ಬಂದುಬಿಡ್ತಾರೆ, ಮುಂದೆ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾರೆ ಅಂತ ನಾವು ಅನ್ಕೋತೀವಿ. ತಪ್ಪು. ಆ ರೀತಿ ಎಲ್ಲ ಮಾಡಬಾರ್ದು. ನಾವು ಎಷ್ಟೆಲ್ಲ ತಪ್ಪುಗಳನ್ನ ಮಾಡಿರ್ತೀವಿ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಇದು ಎರಡೂ ಬ್ಲೌಸ್ ಇವಾಗ ತೋರಿಸ್ತಂತೆ ಎರಡೂ ಬ್ಲೌಸು ನಾನೇ ಸ್ಟಿಚ್ ಮಾಡಿರುವಂಥದ್ದು. ಇದು ಆಲ್ರೆಡಿ 2.5 ವರ್ಷ ಆಗಿದೆ ನಾನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟು. ಆದರೂ ಕೂಡ ನೋಡಿ, ಇದನ್ನು ನನಗೆ ಅವರು ಅಳತೆಗೆ ಅಂತ ಕೊಟ್ಟಿದ್ದಾರೆ. ಈ ಬ್ಲೌಸ್ಗಳನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲೂ ಕೂಡ ಹೊಲಿಗೆ ಕೂಡ ಬಿಟ್ಟೋಗಿಲ್ಲ, ಅಷ್ಟು ಚೆನ್ನಾಗಿದೆ ಬ್ಲೌಸು. ಅವ್ರು ಹೇಳ್ತಾರೆ, ಯಾವಾಗ ಬಂದ್ರು ಅವ್ರು ಹೇಳ್ತಾರೆ, ನೀವು ಹಾಕುವಂಥ ಹೊಲಿಗೆ ಆಗಲಿ ಫಿಟ್ಟಿಂಗ್ ಆಗಲಿ ಯಾವುದೇ ಆಗಲಿ ಚೆನ್ನಾಗಿರುತ್ತೆ, ತುಂಬ ವರ್ಷ ಆಯಿತು ಸ್ಟಿಚ್ ಮಾಡಿ, ಇದು ನೋಡಿ ಇದೇನೂ ಹಾಳಾಗಿಲ್ಲ, ಬರೀ ಬಟ್ಟೆ ಪಸ್ತೋಗಿದ್ರು ನಿಮ್ಮ ಹೊಲಿಗೆ ಬಿಚ್ಚೋಗಿಲ್ಲ, ಆ ರೀತಿ ಇದೆ ಅಂತ ಎಷ್ಟೋ ಕಸ್ಟಮರ್ ನನಗೆ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಹೊಸ್ದಾಗಿ ಕಲಿತಿರುವಂಥವ್ರು ಮತ್ತು ಕೆಲಸ ಗೊತ್ತು ನಮಗೆ ಅನ್ನುವಂಥವ್ರು, ಜಾಸ್ತಿ ಕಸ್ಟಮರ್ ಬರ್ತಿಲ್ಲ ಅನ್ನೋವಂಥವ್ರು, ಈ ರೀತಿ ಎಲ್ಲ ಇರುತ್ತೆ ನಿಮ್ಮಲ್ಲಿ ತಪ್ಪು. ಅದನ್ನು ನೋಡ್ಕೋಬೇಕಾಗತ್ತೆ ನಾವು. ನೋಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ. ಅವರು ಸ್ವಲ್ಪ ಲೈನಿಂಗು ಕೂಡ ಅಷ್ಟರಲ್ಲೇ ಮ್ಯಾಚ್ ಆಗ್ತಿಲ್ಲ, ಅದನ್ನು ನೋಡ್ಕೋಬೇಕು ಮೊದಲಿಗೆ. ಆಮೇಲೆ ದಾರ ಕೂಡ ಮ್ಯಾಚ್ ಆಗ್ತಿಲ್ಲ ನೋಡಿ, ದಾರನೇ ಬೇರೆ ಇದೆ, ಇದು ಕಾಣಿಸ್ತಿದೆ ವೈಟ್ ದಾರದಲ್ಲಿ ಸ್ಟಿಚ್ ಮಾಡಿರೋ ರೀತಿ ಕಾಣಿಸ್ತಿದೆ ನೋಡಿ. ಯಾವ ರೀತಿ ಎಲ್ಲ ಹೊಲಿಗೆಗಳೆಲ್ಲ ಅಲ್ಲಲ್ಲೇ ಇದೆ, ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ನೋಡಿ. ಇದು ಕಾಪರ್ ಇರುವಂಥದ್ದು ಬ್ಲೌಸು, ಆದರೆ ಇದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ನ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೋಬೇಕು. ಬಟ್ಟೆಲೇ ಆದಷ್ಟು ದಾರಾನ ಮಾಡಬೇಕು ನಾವು. ಸಾಧ್ಯ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮ್ಯಾಚ್ ಕರೆಕ್ಟಾಗಿರೋ ರೀತಿ ಮಾಡಬೇಕು ನೋಡಿ. ಹೊಲಿಗೆನೂ ಕೂಡ ಅಷ್ಟೇ ಒಂಥರ ಕ್ರೀಮ್ ಕಲರ್ ದಾರಾನ ಹಾಕ್ಬಿಟ್ಟಿದ್ದಾರೆ ಸ್ಟಿಚ್ ಮಾಡೋದಕ್ಕೆ, ಅದನ್ನೆಲ್ಲ ನೋಡ್ಕೋಬೇಕು. ಜೊತೆಗೆ ಹೊಲಿಗೆಗಳೆಲ್ಲ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಬಿಚ್ಚೋಗಿದೆ ನೋಡಿ. ಬೇಕಾದರೆ ಎಲ್ಲೂ ಕೂಡ ನೀಟಾಗಿಲ್ಲ ಹೊಲಿಗೆಲ್ಲ ನೋಡಿ. ಈ ರೀತಿ ದಾರ ಎಲ್ಲ ಬಿಟ್ಕೊಂಡಿದೆ. ಮತ್ತು ಲಾಸ್ಟಲ್ಲೆಲ್ಲ ಎಡ್ಜಿಗೆಲ್ಲ ಟಾಕೆಲ್ಲ ಇಲ್ಲ, ಅದೆಲ್ಲ ಬಿಚ್ಕೊಂಡಿದೆ, ನೀಟಾಗಿಲ್ಲ. ಮತ್ತು ಟಾಕ್ ಹಾಕಬೇಕಾದ್ರೆ ಗಂಟು ಥರ ಇದೆ, ನೀಟಾಗಿ ಎಲ್ಲೂ ಕೂಡ ಸ್ವಲ್ಪನೂ ನೀಟಾಗಿಲ್ಲ, ಅಷ್ಟು ಇದಾಗಿದೆ ಬ್ಲೌಸು. ಇದನ್ನು ನಾನು ಪರ್ಫೆಕ್ಟಾಗಿ ಅವ್ರು ಸ್ಟಿಚ್ ಮಾಡಿರ್ಬೋದು, ಫಿಟ್ಟಿಂಗಲ್ಲಿ ಏನೇ ಇಲ್ಲದೆ ಇರ್ಬೋದು. ಆದರೆ ನೋಡಿ ಇಲ್ಲೆಲ್ಲ ಈಜೋಗಿದೆ ನೋಡಿ, ಇಲ್ಲೆಲ್ಲ ಆಲ್ರೆಡಿ ಈಜೋಗಿದೆ. ಇದು ಇತ್ತೀಚೆಗೆ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸ್ ಅಂತೆ ನೋಡಿ. ಈ ರೀತಿ ಎಲ್ಲ ಈಜೋಗಿದೆ. ಇದನ್ನೆಲ್ಲ ನೋಡ್ಕೋಬೇಕು ನಾವು. ಸ್ಲೀವ್ಸಿಗೆ ಪ್ಯಾಚ್ ಕೊಡಬೇಕಾದ್ರೆ ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಒಳಗಡೆಗೆ ಬಟ್ಟೆನ ಕೂಳೆನ ಬಿಟ್ಕೊಂಡು ಸ್ಟಿಚ್ ಮಾಡಬೇಕು. ಮತ್ತು ಹೊಲಿಗೆಗೆ ಅರ್ಧ ಇಂಚಷ್ಟೇ ಹೊಲಿಗೆ, 1/4 ಇಂಚಷ್ಟೇ ಹೊಲಿಗೆನ ಇಟ್ಕೋಬೇಕು ನೋಡಿ. ಈ ರೀತಿ ಎಲ್ಲ ಬಿಟ್ಟೋಗ್ಬಿಟ್ಟಿದೆ. ಹೊಲಿಗೆ ಎಲ್ಲ ಚೆನ್ನಾಗಿದೆ, ಬಟ್ಟೆ ಈಚ್ಕೊಂಡು ಬಂದುಬಿಟ್ಟಿದೆ. ಅದನ್ನು ನೋಡಿಕೊಂಡು ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಈ ಥರದ್ದೆಲ್ಲ ತಪ್ಪಾದರೂ ಕೂಡ ಒಂದು ಸಲ 2 ಸಲ ಹಾಕಿದ್ದೀವಿ ನಾವು ಈ ಬ್ಲೌಸ್ನ, ಆದರೂ ಈ ರೀತಿ ಆಗಿಬಿಟ್ಟಿದೆ, ಆ ಟೈಲರ್ ಚೆನ್ನಾಗಿ ಸ್ಟಿಚ್ ಮಾಡಲ್ಲ, ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡ್ಬಿಡ್ತಾರೆ ಕಸ್ಟಮರು. ನಾವು ಈಗ ಒಂದು ದಿನ ಲೇಟಾಗಿ ಕೊಟ್ಟರು ಕೂಡ ನಮ್ಮ ಸ್ಟಿಚ್ಚಿಂಗು ಪರ್ಫೆಕ್ಟಾಗಿದ್ದರೆ, ನಮ್ಮ ಹೊಲಿಗೆಗಳೆಲ್ಲ ಚೆನ್ನಾಗಿದ್ದರೆ, ನಾವು ಒಂದು ದಿವಸ ಲೇಟಾಗಿ ಕೊಟ್ಟರು ಕೂಡ ನಮ್ಮ ಹತ್ರನೇ ಬಂದು ಸ್ಟಿಚ್ ಮಾಡ್ಕೋತಾರೆ ನೋಡಿ. ಎಲ್ಲೆಲ್ಲ ಗಂಟು ಥರನೇ ಇದೆ, ಹೊಲಿಗೆಗಳು ಕೂಡ ನೀಟಾಗಿಲ್ಲ, ಅದನ್ನು ಸರಿ ಮಾಡ್ಕೊಂಡಿಲ್ಲ. ಮಿಷಿನ್ ಇವಾಗ ಆ ರೀತಿ ಎಲ್ಲ ಇದೆ ಅಂದರೆ ನಾವು ಮಿಷಿನಲ್ಲಿ ಹೊಲಿಗೆ ಸರಿಯಾಗಿ ಬರ್ತಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗತ್ತೆ ನೋಡಿ. ಯಾವ ರೀತಿ ಇದೆ ನೋಡಿ. ಈ ಕಸ್ಟಮರು ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಅನ್ನೋದನ್ನು ನಿಮಗೆ ನಾನು ಹೇಳ್ತಿಲ್ಲ, ನೀವು ತಪ್ಪಾಗಿ ತಿಳ್ಕೊಬೇಡಿ. ಈ ರೀತಿ ಎಲ್ಲ ತಪ್ಪಿರುತ್ತೆ, ಇದನ್ನು ಕೂಡ ಸರಿ ಮಾಡ್ಕೋಬೇಕು. ಕಸ್ಟಮರ್ ಜಾಸ್ತಿ ಆಗಬೇಕು ಅಂದರೆ ನಾವು ಇದನ್ನೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ. ಕಸ್ಟಮರ್ ಇವಾಗ ಹಾಕೊಂಡು ಹೋಗ್ಬಿಡ್ತಾರೆ, ಏನೋ ಎಮರ್ಜೆನ್ಸಿಗೆ ಒಂದು ಬ್ಲೌಸ್ ಬೇಕಿತ್ತು ಸ್ಟಿಚ್ ಮಾಡಿಸ್ಕೊಂಡು ಹೊಂಟೋಗ್ಬಿಡ್ತಾರೆ. ಆದರೆ ಅವ್ರು ಪುನಃ ಬರಬೇಕಾದ್ರೆ ಇದನ್ನೆಲ್ಲ ನೋಡ್ತಾರೆ. ಇದೆಲ್ಲ ನೋಡಿ ಚೆನ್ನಾಗಿ ಅವರಿಗೆ ಬ್ಲೌಸ್ ಬಾಳಿಕೆ ಬಂತು ಅಂದರೆ ನೆಕ್ಸ್ಟ್ ನಮ್ಮ ಹತ್ರ ಬರೋದು ನೋಡಿ. ಯಾವ ರೀತಿ ಇದೆ ಅಂತ ನೋಡಿ. ಎಲ್ಲಿ ಒಂದು ಅರ್ಧ ಇಂಚಷ್ಟು ಹಿಡ್ದಿಲ್ಲ, ಮತ್ತು ಲೈನಿಂಗೇ ಬೇರೆ, ಬ್ಲೌಸ್ ಪೀಸೇ ಬೇರೆ ಎಲ್ಲ ಇದೆ ನೋಡಿ. ಬ್ಲೌಸ್ ಪೀಸು ಲೈನಿಂಗು ಸ್ವಲ್ಪ ಕಡಿಮೆ ಇದೆ, ಬ್ಲೌಸ್ ಪೀಸು ಸ್ವಲ್ಪ ಉದ್ದ ಇದೆ ನೋಡಿ. ಆ ರೀತಿ ಎಲ್ಲ ಇದೆ. ಇಲ್ಲಿ ನೋಡಿ, ಇದು ಯಾವ ರೀತಿ ಇದೆ, ಎರಡೂ ಒಂದೇ ಸಮ ಇದೆ. ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡೂ ಒಂದೇ ಸಮ ಇದೆ. ಓರ್ಲಕ್ ಕೂಡ ನೀಟಾಗಿ ಮಾಡಿದ್ದೀನಿ. ಮತ್ತು ಹೊಲಿಗೆನ ನಾವು ಸ್ಲೀವ್ಸಿಗೆ ಆಗಲಿ ಯಾವುದಕ್ಕೆ ಅಲ್ಲಿ ಡಬಲ್ ಸ್ಟಿಚ್ ಹಾಕಿದಾಗ ಅದನ್ನು ಒಂದ್ರ ಮೇಲೆ ಒಂದು ಹೊಲಿಗೆನ ಹಾಕಬೇಕು ನೀಟಾಗಿ ಕಾಣಿಸೋ ರೀತಿ. ಅದನ್ನು ಪಕ್ಕ ಹಾಕಿದಾಗ
ಸುಮ್ಮನೆ ಎಲ್ಲಿ ಬೇಕಲ್ಲೆಲ್ಲ ಹೊಲಿಗೆನ ಹಾಕ್ಬಾರ್ದು. ನೀಟಾಗಿ ಈಗ ತೋಳನ್ನ ಸೇರಿಸ್ಕೋಬೇಕಾದ್ರೆ ಒಂದು ಸ್ಟಿಚ್ ಹಾಕಿರ್ತೀವಿ, ಮತ್ತು ಇನ್ನೊಂದು ಸ್ಟಿಚ್ ಹಾಕಿದಾಗ ಅದ್ರ ಮೇಲೇ ಆ ಹೊಲಿಗೆ ಬರಬೇಕು, ಅಷ್ಟು ನೀಟಾಗಿ ನಾವು ಸೇರಿಸ್ಕೋಬೇಕಾಗತ್ತೆ. ಇದು ಪರವಾಗಿಲ್ಲ, ಈ ಕಡೆ ಸ್ಲೀವ್ಸು ಪರವಾಗಿಲ್ಲ, ಆ ಕಡೆ ಸ್ಲೀವ್ಸ್ ಅಂತೂ ಸ್ವಲ್ಪನೂ ಚೆನ್ನಾಗಿ ಸೇರಿಸಿಲ್ಲ. ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಅದನ್ನೆಲ್ಲ ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲೂ ಕೂಡ ಸೈಡು ಕೂಡ ನೋಡಿ ಲೈನಿಂಗು ಸ್ವಲ್ಪ ಕಡಿಮೆ ಇದೆ, ಅದನ್ನು ಸೈಡು ಸ್ವಲ್ಪ ಪ್ಯಾಚ್ ಕೊಟ್ಕೊಂಡಿಲ್ಲ, ಹಾಗೇ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನೋಡ್ಕೋಬೇಕು. ನೋಡಿ ಈ ರೀತಿ ಇದೆ. ಇವಾಗ ಅವ್ರು ಏನಾದರೂ ಸ್ವಲ್ಪ ದಪ್ಪ ಆದರೆ ಹೊಲಿಗೆನ ಬಿಚ್ಕೊಂಡ್ರೆ ಅದೆಲ್ಲ ಇನ್ನೂ ಇರುವಾರ ಈಚೆಗೆ ಬಂದುಬಿಡುತ್ತೆ, ಅದೆಲ್ಲ ಸರಿ ಹೋಗಲ್ಲ. ಅದನ್ನೆಲ್ಲ ನೋಡ್ಕೋಬೇಕು ನಾವು. ಒಂದಷ್ಟು ಹೊಲಿಗೆನ ಅಲ್ಲಿಗೆಲ್ಲ ಒಂದೊಂದು ಸ್ವಲ್ಪ ಪ್ಯಾಚ್ ಕೊಟ್ಕೊಂಡ್ರೆ, ಲೈನಿಂಗ್ ಪ್ಯಾಚ್ ಕೊಟ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಎಷ್ಟು ಫಿಟ್ಟಿಂಗ್ ಕೂರಬೇಕು ಅಂತ ಯೋಚನೆ ಮಾಡ್ತೀವೋ, ಕಸ್ಟಮರ್ಗೆ ಅದು ಕರೆಕ್ಟಾಗಿ ಇರಬೇಕು ಅಂತ ಯೋಚನೆ ಮಾಡ್ತೀವೋ, ಅಷ್ಟೇ ಹೊಲಿಗೆ ಎಲ್ಲ ನೋಡಿ ಎಲ್ಲ ಬಿಟ್ಟೋಗ್ಬಿಟ್ಟಿದೆ. ಅಷ್ಟೇ ಹೊಲಿಗೆಗಳು ಕೂಡ ಚೆನ್ನಾಗಿರಬೇಕು, ನೋಡೋದಕ್ಕೂ ಕೂಡ ಫಿನಿಶಿಂಗ್ ಇರಬೇಕು, ಐರನ್ ಮಾಡಿರಬೇಕು, ಹೊಲಿಗೆಗಳೆಲ್ಲ ಸ್ಟ್ರೈಟ್ ಹೊಲಿಗೆಗಳು ಬಂದಿರಬೇಕು. ಎಕ್ಸ್ಟ್ರಾ ಯಾವುದೇ ದಾರನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಕಲ್ತ್ಕೋಬೇಕು. ಮೊದಲಿಗೆ ಟೈಲರಿಂಗ್ ಕಲಿತಿದ್ದೀವಿ ಅಂದರೆ ಮೊದಲಿಗೆ ಶಿಸ್ತು ಅನ್ನೋದನ್ನು ಕಲ್ತ್ಕೋಬೇಕು. ಅದಿದ್ದರೆ ನಿಜವಾಗ್ಲೂ ಯಾವುದೇ ಕೆಲಸ ಆದರೂ ಒಂದು ಹೊಲಿಗೆ ಸರಿಯಾಗಿ ಬಂದಿಲ್ಲ ಅಂದರೂ ಅದನ್ನು ಬಿಚ್ಚಿ ಸರಿ ಮಾಡಬೇಕು. ಆ ಹೊಲಿಗೆ ಬತ್ತಿಲ್ಲ ಅಂದರೆ ಅದನ್ನು ಮಿಷಿನಲ್ಲಿ ಚೆಕ್ ಮಾಡಬೇಕು, ಏನು ತಪ್ಪು ಬರ್ತಿದೆ ಅಂತ ಚೆಕ್ ಮಾಡಿಕೊಂಡು ಆ ಹೊಲಿಗೆನ ಸರಿ ಮಾಡ್ಕೋಬೇಕು. ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋಣ ಅಂತೇಳಿ ನೀವು ಸ್ಟಿಚ್ ಮಾಡಿಬಿಡೋದಲ್ಲ, ಇದನ್ನೆಲ್ಲ ನೋಡ್ಕೋಬೇಕು. ನಾವು ಟೈಲರಿಂಗ್ ಕಲ್ತಿದ್ದೀವಿ, ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ತೀವಿ, ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀವಿ ಅಂತ ಮಾತ್ರ ಅನ್ಕೋಬಾರ್ದು. ಇದನ್ನು ಕೂಡ ಎಲ್ಲದನ್ನು ನೋಡಬೇಕು. ನೋಡಿ ಇದೆಲ್ಲ ನಾನು ಅವರಿಗೆ ಸ್ಟಿಚ್ ಮಾಡಿರುವಂಥ ಬ್ಲೌಸು. ಇವಾಗ ನೋಡಿ ಯಾವ ರೀತಿ ಇದೆ ಅಂತ. ನನಗೆ ಈ ಥರದನ್ನೆಲ್ಲ ತುಂಬ ನಾನು ಯೋಚನೆ ಮಾಡಿನೇ ಸ್ಟಿಚ್ ಮಾಡ್ತೀನಿ. ಯಾವುದೇ ಒಂದು ಹೊಲಿಗೆ ಎಕ್ಸ್ಟ್ರಾ ಇದ್ದರೂ ಕೂಡ ಅದನ್ನು ಬಿಚ್ಚಿಬಿಟ್ಟು ಐರನ್ ಮಾಡ್ತೀನಿ. ಹೊಲಿಗೆ ಮೇಲೆ ಹೊಲಿಗೆ ಹಾಕಬೇಕಾದ್ರೆ ಅದನ್ನು ಸ್ಟ್ರೈಟಾಗಿ ಒಂದ್ರ ಮೇಲೆ ಒಂದನ್ನೇ ಹಾಕೋತೀನಿ. ನೋಡಿ ಈಗ ನಾನು ಸೈಡ್ ಫಿನಿಶಿಂಗ್ಗೆ ಹೊಲಿಗೆ ಹಾಕಬೇಕಾದ್ರೆ ಇಂಚಿಗೆ ಇಷ್ಟಿಷ್ಟೇ ಗ್ಯಾಪಿಗೆ ಅಷ್ಟೇ ಸಮವಾಗಿ ಹೊಲಿಗೆ ಹಾಕೋತೀನಿ. ನೋಡಿ ಇಲ್ಲೂ ಅಷ್ಟೇ ಬಾಕ್ಸ್ ಪಟ್ಟಿ ಸೇರಿಸ್ಬೇಕಾದ್ರೆ ಒಂದು ಸ್ಟಿಚ್ನ ಹಾಕೊಂಡ್ರೆ ಮತ್ತೆ ಇನ್ನೊಂದು ಸ್ಟಿಚ್ನ ಆ ಸ್ಟಿಚ್ ಮೇಲೇ ಹಾಕೋತೀನಿ. ಆವಾಗ ಅದು ನೀಟಾಗಿ ಕಾಣಿಸುತ್ತೆ. ಅದರಲ್ಲೂ ಈ ಕರೆಕ್ಟಾಗಿ ಮ್ಯಾಚಿಂಗ್ ಇರುವಂಥ ದಾರ ಆದರೆ ಪರವಾಗಿಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸಲ್ಲ. ನೋಡಿ ನೆಕ್ನ ಈ ರೀತಿ ಎಮ್ಮಿಂಗ್ ಮಾಡಿದ್ದೀನಿ, ಒಂದು ಸ್ಟಿಚ್ನ ಹಾಕಿ ಎಮ್ಮಿಂಗ್ ಮಾಡಿದ್ದೀನಿ. ಇವಾಗ ನನಗೆ ಇವರು 4 ಬ್ಲೌಸ್ನ ಕೊಟ್ಟಿದ್ದಾರೆ ತಂದು, ಅವ್ರು ಬೆಂಗಳೂರಲ್ಲಿ ಇರೋವಂಥದ್ದು. ಅವರು ನನಗೆ ಯಾಕೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನೋಡ್ದು ನಮ್ಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಅಕ್ಕ, ಅದಕ್ಕೆ ನಾವು ಇಲ್ಲೇ ಬಂದು ನಮಗೆ ಅರ್ಜೆಂಟಿಗೆ ಬೇಕಿತ್ತು ಅಂತ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದು. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಯಾವ್ಯಾವ ರೀತಿ ಸ್ಟಿಚ್ ಮಾಡ್ತಾರೆ ನೋಡೋಣ ಅಂತಲೂ ಕೂಡ ಸ್ಟಿಚ್ ಮಾಡಿಸಿರ್ತಾರೆ. ಕೆಲವೊಬ್ಬರು ಅಮೌಂಟ್ ಕಡಿಮೆ ಇದೆ ಇವರಿಗಿಂತ ಅವ್ರ ಹತ್ರ ಅಂತ ನೋಡೋಣ ಅಂತಲೂ ಸ್ಟಿಚ್ ಮಾಡಿಸಿರ್ತಾರೆ. ಆವಾಗ ಅವರಿಗೆ ಬ್ಲೌಸ್ ಬಾಳಿಕೆ ಬಂದಿರಲ್ಲ, ಬ್ಲೌಸ್ ಅಷ್ಟು ಇಷ್ಟ ಆಗಿರಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಇಲ್ಲ ಅವರಿಗಿಂತ ಇವರೇ ಪರವಾಗಿಲ್ಲ, ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಬ್ಲೌಸ್ ಎಲ್ಲ ಚೆನ್ನಾಗಿದೆ ಅಂತ ನಮ್ಮ ಹತ್ರ ಬಂದಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದನ್ನೆಲ್ಲ ನೋಡಿಕೊಂಡು ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಬೇಕು. ಕೆಲವೊಂದು ಸಲ ನಾವೆಲ್ಲ ರೀತಿಯೂ ಯೋಚನೆ ಮಾಡಬೇಕಾಗುತ್ತೆ. ಸುಮ್ಮನೆ ಕೆಲಸ ಮಾಡ್ತಿದ್ದೀವಿ, ಕೆಲಸ ಮಾಡಬೇಕು ಅಂತ ಅನ್ಕೋಬಾರ್ದು. ನೋಡಿ ಯಾವ ರೀತಿ ಎಲ್ಲ ನೀಟಾಗಿ ಬಂದಿದೆ ನಾನು ಸ್ಟಿಚ್ ಮಾಡಿರುವಂಥದ್ದು. ನಾನು ಸಣ್ಣ ಪುಟ್ಟ ತಪ್ಪು ಮಾಡೋದನ್ನು ಕೂಡ ಅದನ್ನು ಬಿಚ್ಚಿನೇ ಸರಿ ಮಾಡ್ತೀನಿ. ಅದು ಇರಲಿ ಬಿಡು, ಏನು ಕಸ್ಟಮರ್ ಅಷ್ಟೆಲ್ಲ ಏನು ನೋಡ್ತಾರ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಅದು ಎಷ್ಟು ಒಂದು ಅರ್ಧ ಗಂಟೆ ಕೆಲಸ ಎಕ್ಸ್ಟ್ರಾ ಆದ್ರೂ ಕೂಡ ನಾನು ಅದನ್ನೆಲ್ಲ ಬಿಚ್ಚಿ ನೀಟಾಗಿ ಸರಿ ಮಾಡ್ತೀನಿ. ನೋಡಿ ಇವಾಗ ನನಗೆ ಇವರು ಈ 4 ಬ್ಲೌಸ್ನ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದಾರೆ. ಒಂದು ಸ್ಲೀವ್ಲೆಸ್ಸು ಸ್ಟಿಚ್ ಮಾಡಿದ್ದೀನಿ, 3 ಈ ರೀತಿ ಸ್ಟಿಚ್ ಮಾಡಿದ್ದೀನಿ, 2 ಸ್ಟಾರ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ, ಒಂದು ಬೋಟ್ ನೆಕ್ ಥರ ಬ್ಯಾಕ್ ಬೋಟ್ ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಓರ್ಲಾಕ್ ಆಗಲಿ ಯಾವುದೇ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾ ದಾರ ಇದ್ದರೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ತೀನಿ ಕೂತ್ಕೊಂಡು, ಅದನ್ನೆಲ್ಲ ನೋಡಿಕೊಂಡು ಕೆಲಸ ಮಾಡ್ತೀನಿ. ನೀವು ಆದರೂ ಅಷ್ಟೇ ಕರೆಕ್ಟಾಗಿ ಕೆಲಸ ಕಲಿಬೇಕು ಅಂದರೆ ಮೊದಲಿಗೆ ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ನಾವು ಕಟ್ಟಿಂಗ್ ಮಾಡಬೇಕು, ಸ್ಟಿಚ್ಚಿಂಗ್ ಮಾಡಬೇಕು ಅಂತ ಮಾತ್ರ ಅಂದ್ಕೊಳ್ಳೋದಲ್ಲ, ಈ ರೀತಿ ಎಲ್ಲ ನಾವು ಶಿಸ್ತಾಗಿ ಇರೋದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಹೊಲಿಗೆ ಎಲ್ಲ ನೀಟಾಗಿ ಬಿಗಿಯಾಗಿ ಆ ಹೊಲಿಗೆನೆಲ್ಲ ಟಾಕ್ನ ಹಾಕಬೇಕಾಗತ್ತೆ. ನನಗೆ ಇವಾಗಲೂ ಎಷ್ಟೋ ಜನ ಹೇಳ್ತಾರೆ, ನೀನು ಹಾಕ್ತಿದ್ದಂಥ ಹೊಲಿಗೆ ತುಂಬ ಚೆನ್ನಾಗಿದೆ, ಅದು ಇನ್ನೂ ತುಂಬ ಬಿಗಿಯಾಗಿದೆ ನೋಡು, ಬ್ಲೌಸ್ ಇನ್ನೂ ಎಷ್ಟು ಚೆನ್ನಾಗಿದೆ, ಆದರೆ ಟೈಟ್ ಆಗ್ತಿದೆ ಅಷ್ಟೇ ಅಂತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ರೀತಿ ಎಕ್ಸ್ಟ್ರಾ ಇಷ್ಟೊಂದು ಕೂಳಿನ ಬಿಟ್ಟಿರ್ತೀನಿ, 2 ಇಂಚಷ್ಟೇ ಬಿಟ್ಟಿರ್ತೀನಿ. ಅವ್ರು ಹೇಳ್ತಾರೆ ತುಂಬ ವರ್ಷ ಆಯಿತು ಇದನ್ನು ಹೊಲಿಗೆ ಎಲ್ಲ ಬಿಚ್ಚಿ ಇದನ್ನೇ ವೇರ್ ಮಾಡ್ತಿದ್ದೀನಿ, ಚೆನ್ನಾಗೈತೆ ಕಣಪ್ಪ ನೀವು ಸ್ಟಿಚ್ ಮಾಡಿರುವಂಥದ್ದು. ಎಷ್ಟೋ ಜನ ಬಂದು ಇವಾಗಲೂ ಹೇಳ್ತಾರೆ, ನಾನು ಅವ್ರು ಕೊಟ್ಟಂಥ ಅಮೌಂಟ್ನ ಖರ್ಚು ಮಾಡ್ಕೊಂಡು ಬಿಡ್ತೀನಿ. ಆದರೆ ಎಷ್ಟೋ ಜನ ನನಗೆ ಖುಷಿಯಾಗೋ ರೀತಿ ಹೇಳ್ತಾರೆ, ನೀನು ಹೊಲಿಗೆ ಹಾಕುವಂಥದ್ದಾಗಿರ್ಬೋದು, ಎಮ್ಮಿಂಗ್ ಮಾಡಿರುವಂಥದ್ದಾಗಿರ್ಬೋದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಹೇಳಿದಾಗ ನನಗೂ ತುಂಬ ಖುಷಿ ಆಗುತ್ತೆ. ನಾನು ಈ ರೀತಿ ಎಲ್ಲ ಶಿಸ್ತಾಗಿ ಕೆಲಸ ಮಾಡೋದ್ರಿಂದನೇ ಏನೋ ಇರಬೇಕು ನನಗೆ ಇಷ್ಟೊಂದು ಕೆಲಸ ಬರ್ತಿದೆ. ನಾವು ಕೆಲಸನ ಕಲ್ತಿದ್ದೀವಿ, ಟೈಲರಿಂಗ್ ಕಲಿಬೇಕು ಅಂತ ಯಾವ ರೀತಿ ಅನ್ಕೋತೀವೋ ಅದೇ ರೀತಿ ಕೆಲಸ ಮಾಡಬೇಕು. ಅದು ಶಿಸ್ತಾಗಿರಬೇಕು, ಹೊಲಿಗೆಗಳೆಲ್ಲ ಬಿಗಿಯಾಗಿರಬೇಕು, ಲೈನಿಂಗ್ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ರೀತಿ ಹಾಕಬೇಕು, ಲೈನಿಂಗ್ ಎಲ್ಲ ಕರೆಕ್ಟಾಗಿರಬೇಕು, ಥ್ರೆಡ್ನೆಲ್ಲ ಕರೆಕ್ಟಾಗಿ ಮ್ಯಾಚ್ ಮಾಡಾಕಬೇಕು. ಇದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಅದನ್ನೆಲ್ಲ ನೋಡ್ಕೊಂಡು ಕೆಲಸ ಮಾಡೋದ್ರಿಂದ ಕಸ್ಟಮರ್ ಜಾಸ್ತಿ ಆಗ್ತಾರೆ. ನನಗಂತೂ
ನನಗಂತೂ ನಿಜವಾಗ್ಲೂ ನಾನು ಈ ಕೆಲಸದಲ್ಲಿ ತುಂಬ ಅಂದರೆ ತುಂಬಾ ಖುಷಿ ಇದೆ. ನನಗೆ ಒಬ್ಬರು ಇಬ್ಬರು ಕಸ್ಟಮರ್ ಇದ್ದರು, ಇವಾಗ ತುಂಬ ಜನ ಕಸ್ಟಮರ್ ಆಗಿದ್ದಾರೆ. ತುಂಬ ಜನ ಬಂದು ಸ್ಟಿಚ್ ಮಾಡಿಸ್ಕೋತಾರೆ, ತುಂಬ ಜನ ಬಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವಾಗೆಲ್ಲ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ನೀವು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದ್ರಿಂದ ನೀವು ಕೊಡೋ ಒಂದು ಲೈಕಿಂದ ನಮಗೂ ವೀಡಿಯೋ ಮಾಡೋಕೋದಕ್ಕೆ ಖುಷಿಯಾಗುತ್ತೆ. ಪ್ಲೀಸ್ ದಯವಿಟ್ಟು ವೀಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ.